ಯಾರು ನೀವು? ನಾನು ಯಾರು ಅಂತ ಕೇಳುವ ನನ್ನ ಚಕೋರು ಪಕ್ಷಿ. ನಾನು ಈ ಹಳ್ಳಿಯ ಹಮ್ಮಿರ ಶಿವರಾಜ್ ಕುಮಾರ್. ನೋಡು, ನೀನು ಯಾವ ಹಳ್ಳಿಯ ಹಮ್ಮೀರ್ನಾದ್ರೇನು, ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು. ನಿನ್ನನ್ನ ನೋಡಲಿಕ್ಕೆ, ನಿನ್ನ ಜೊತೆ ಮಾತನಾಡಲಿಕ್ಕೆ, ಅದೇ ರೀತಿ ನಿನ್ನ ಜೊತೆ ಬೆರೀಲಿಕ್ಕೆ. ಏಯ್, ಏನೋ ಮಾತಾಡ್ತಾ ಇದೀಯಾ? ಮೈ ಮೇಲೆ ಅರಿವಿದೆ ತಾನೇ? ಒಂಟಿ ಹೆಣ್ಣು ಸಿಕ್ಕಳು ಅಂತ ಬಾಯಿ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗೆ ಇಲ್ಲ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗುವಲು ಬಂದಿಲ್ಲ ಸೀತಾ. ನಿನ್ನ ಈ ಸುಂದರವಾದ ದೇಹದ ಸವಿ ರೇಸಿಯಲು ಬಂದಿರುವೆ. ಬಾಯ್ನ ಒಂಟಿ ಹೆಣ್ಣು ಸಿಕ್ಕಳು ಅಂತ ಬಾಯಿ ಬಂದಾಗ ಬೋಗಳಬೇಡವೋ? ಆಡಿದ ನಾಳೆ ಕತ್ತರಿಸ್ಬಿಟ್ಟೇನ. ಬಾಯ್ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾಚಿಕೆ ಪಡುವ ವಿಷಯ ಇದರಲ್ಲೇನಿದೆ? ಇನ್ನೊಂದು ಹೆಣ್ಣು, ನಾನೊಂದು ಗಂಡು. ಸುಮ್ಮನೆ ವೇಳೆ ವ್ಯರ್ಥ ಮಾಡಬೇಡ. ದೂರ ನಿಂತುಕೋ. ನಾನು ಮದುವೆಯಾದ ಹೆಣ್ಣು ತಿಳಿತೆ? ನನಗೆ ಗೊತ್ತು ನೀನ್ಯಾರು, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳೆ ವ್ಯರ್ಥ ಮಾಡಬೇಡ. ಸರಿ, ಮುಚ್ಚ ಬಾಯ್ನ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ವೇನೋ? ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ತೊಲಗು, ಇಲ್ಲಾದ್ರೆ ಇನ್ನ ಪರಿಣಾಮ. ಹೊರಟು ಹೋಗ್ತೀನಿ ನನ್ನ ಚಿನ್ನ. ಆದ್ರೆ ಸವಿದಾಗ ಮಾತ್ರ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ನೀನೇನಾದ್ರು ಮಾರಿ ಆದ್ರೆ ಈ ಲೋಕದಿಂದಲೇ ನಿನ್ನನ್ನು ಸುಮ್ಮನೆ ವ್ಯರ್ಥ ಮಾಡಬೇಡ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿಕೊಂಡು ನನ್ನ ಜೊತೆ ಚೆನ್ನಾಗಿರು. ನನ್ನ ಪ್ರೀತಿ ಪ್ರೇಮದಲ್ಲಿ ನಿನ್ನನ್ನ ಉಯ್ಯಾಲೆ ಆಡಿಸಿ ಬೆರೆಸುವೆ. ಇಲ್ಲ ಕಣೋ, ಸಾಧ್ಯವೇ ಇಲ್ಲ. ಜನ್ಮಕ್ಕಿಷ್ಟು ನಿನಗೆ ಅಷ್ಟೊಂದು ಕಾಮದ ತೀಟ ಇದ್ರೆ ನಿನ್ನ ಮನೇಲಿ ಅಕ್ಕ ತಂಗಿಯರಿಲ್ವೇನು? ಅವ್ರ ಜೊತೆ ಕಾಮ ಕ್ರೀಡೆ ಆಡ್ಬೇಕಲ್ಲ. ಅದನ್ನ ಬಿಟ್ಟು ಬೇರೊಬ್ಬರ ಹೆಂಡ್ರನ್ನ ಬಾಯಿಸೋದು ತಪ್ಪು ಕಣೋ. ನನ್ನ ಮನೆ ಮೇಲೆ ಬಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ರಕ್ತದ ಮಾಡುವಿನಲ್ಲಿ ಕೆಡಬೇಕಾಗುತ್ತೆ. ನನಗೆ ಎತ್ತರ ಹೇಳುವ ತುಚ್ಛ ಹೆಣ್ಣೆ, ನೀನೊಂದು ಯಕಚ್ಚಿತ ಹೆಣ್ಣ. ನನಗೇನು ಮಾಡಲಾರೆ? ಏನು ಮಾಡಲಾರನ? ನಿನ್ನ ಕೊಂದು ಮಣ್ಣಾಗ ಮುಚ್ಚಿಬಿಡ್ತೀನಿ ಅಂದೆ. ನಿನ್ನ ಸೀತಾ, ನಿನ್ನಂತೆ ನಾನು ಕೈಗೆ ಬಳೆ ತೊಟ್ಟಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸೀತಾ, ನನ್ನ ಮಾತಿಗೊಪ್ಪಿ ನನ್ನವಳಾದ್ರೆ ಸರಿ. ಇಲ್ಲ, ನಿನ್ನನ್ನು ಎತ್ತ ಹಾಕಿಕೊಂಡು ಬಲತ್ತಾರದಿಂದ ನಿನ್ನನ್ನು ಸವಿಸಬೇಕಾಗುತ್ತದೆ. ಎಚ್ಚರ! ಎಚ್ಚ ಹೇಳುವ ಹುಚ್ಚ, ನನ್ನನ್ನ ಬಯಸೋದು ಅಷ್ಟೊಂದು ಸುಲಭ ಅಲ್ಲ ಕಣೋ. ಹೆಣ್ಣನ್ನ ಕಂಡ್ರೆ ಆಕರತೆಯ ಭಾವನೆಯಿಂದ ಕಾಣಬೇಕೆ ಹೊರತು ಕಾಮದ ದೃಷ್ಟಿಯಿಂದ ಅಲ್ಲ. ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನನ್ನ ತೊಡವಿ ನಿನ್ನ ಮಣ್ಣನ್ನ ನೀನೇ ತೋಡ್ಕೊಳ್ಬೇಡ. ಹೋಗೋ, ಹೋಗೋ ಇಲ್ಲಿಂದ. ಆಹುತಿ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನನ್ನನಿಗೂ ಸಾಧ್ಯವಿಲ್ಲ. ಯಾಕೋ ಸಾಧ್ಯವಿಲ್ಲ? ಖಂಡಿತವಾಗಿ ಸಾಧ್ಯವಿದೆ. ಅಕ್ಕ ತಂಗಿಯರೆಂಬ ಪ್ರೀತಿಯ ಭಾವನೆ ನಿನ್ನಲ್ಲಿ ಇಲ್ಲದಿರ್ಬೇಕಾದ್ರೆ ನಿನ್ನಂಥವನ ಛೆ
ನೀನ್ ಹೇಳಿದ್ರೆ ಏನು ಪ್ರಯೋಜನ? ನೋಡು, ನೀನ್ ಆಡುವ ವರ್ತನೆ ರೀತಿ ನೋಡ್ತಾ ಇದ್ರೆ ನೀನ್ ಯಾಕೋ ಒಬ್ಬ ತಂದೆಗೆ ಹುಟ್ಟಿದ ಹಾಗೆ ಕಾಣ್ತಾ ಇಲ್ಲ. ಸೀತಾ, ನೀನು ಏನ್ ಬೇಕಾದ್ರೂ ಮಾತಾಡು. ಒಂದೊಂದು ಮಾತನಾಡ್ತೀಯಲ್ಲ, ಅದರಲ್ಲಿ ಹೂವಿನಂತೆ ಘಮ ಘಮನೆ ವಾಸನೆ ಬಂದು ನನಗೆ ಚುಂಬನ ಕೊಟ್ಟಂತಾಗುತ್ತದೆ. ಈ ರೀತಿ ಹೇಳಿ ವೇಳೆನ ಮಾತ್ರ ವ್ಯರ್ಥ ಮಾಡಬೇಡ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ನೋಡು, ಕೊನೆಯದಾಗಿ ಹೇಳ್ತಾ ಇದೀನಿ, ನನ್ನ ತಡವು ಬೇಡ. ನನ್ನನ್ನು ಮುಟ್ಟಿದ್ಯಾದ್ರೆ ನಿನ್ನ ಸಂಹಾರ ನನ್ನ ಕೈಯಲ್ಲಿ. ಹೋಗು, ಹೊರ್ಟ್ ಹೋಗು. ಇಷ್ಟೊತ್ತು ಹೋಗಲಿ ಅಂತ ನಾನು ಸುಮ್ಮನಿದ್ರೆ ನನಗೆ ಬೆದರಿಕೆ ಹಾಕಲು ಬರ್ತಿರುವೆ. ನನ್ನನ್ನ ಸೀಳಿ ಹಾಕಿಯ ಮೂರ್ಖ. ಸೀಳಿ ಹಾಕೋಕೆ ದಾರಿಲ್ಲಿರೋ ಗಿಡ ಗಂಟೆ ಅಲ್ಲ ನಾನು. ವೀರರಾಣಿ ಕಿತ್ತೂರ ಚೆನ್ನಮ್ಮ, ಬೇಡಿ ಮಲ್ಲಮ್ಮ, ಓಣಿಗೆ ಓಬವ್ವ. ಅಷ್ಟೇ ಯಾಕೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿದ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿ ಭಾರತ ಮಾತೆಯ ಗಂಡದ ಗರತಿ ಕಣೋ. ನನ್ನನ್ನೇನು ಮಾಡೋಕೆ ಸಾಧ್ಯವಿಲ್ಲ. ನಿಜ ಗರತಿ ಭಾರತೀಯ ಮಗಳು. ಅದು ಆ ಕಾಲ. ನಿನ್ನ ಗಂಡು ಬೆದರಿಕೆ ಹೆದರು ಗಂಡು ನಾನಲ್ಲ. ಬಾಯ್ ಮುಚ್ಚು ನಾಲಾಯಕ. ಮರ್ಯಾದೆಯಿಂದ ಹೇಳಿದ್ರೆ ಅವನು ಇಟ್ಟುಕೊಳ್ಳುವ ಯೋಗ್ಯತೆ ನಿನಗಿಲ್ಲ ಅಂದ ಮೇಲೆ ನಿನ್ನ ಪಾಲಿಗೆ ನಾನು ಸಾಮಾನ್ಯ ಹೆಣ್ಣಲ್ಲವೋ? ನಿನ್ನ ರೊಂಡವನ್ನ ಚಂಡಾಡೋ ರಣ ಚಂಡಿ, ನಿನ್ನ ರಕ್ತವನ್ನ ಹೀರೋ ರಣ ಕಾಳೆ. ಗರತಿ ಎಂದು ನೀನು ಹೇಳ್ತಿರುವಾಗ ನೀನ್ ಯಾವ ಗೊತ್ತೇ? ನೀನ್ ಎಂತವಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ವ್ಯರ್ಥ ಮಾಡಬೇಡ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬೇಸಿಗೆ ದಿನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಇಲ್ವೇನೋ? ನನ್ನ ಮುಟ್ಟಿ ಆದ್ರೂ ನೋಡು, ನಿನ್ನ ರಕ್ತ ಕುಡಿಯೋ ರಣಚಂಡಿ ನಾನು ಆಗ್ತೇನೆ. ಸೀತಾ, ನನ್ನ ರುಂಡ ಚಂಡಾಡುವ ರಣಚಂಡಿ ನೀನಾದ್ರೆ ನನಗೆ ಗೊತ್ತು. ನೀನು ಏನ್ ನೋಡಿದ್ಯಾ, ಏನ್ ಮಾಡ್ತೀಯಾ ಎಲ್ಲರೂ ಗೊತ್ತಿದೆ. ನೀನ್ ರಣಚಂಡಿ ಆದ್ರೂ ಕೂಡ ನಾನು ಏನು ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಹೇಳಿದ್ರು ನಾಚಿಕೆ ಇಲ್ವಲ್ಲ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸೀತಾ, ನಿನ್ನನ್ನು ಇಷ್ಟೊತ್ತವರೆಗೂ ಬಿಟ್ಟಿದ್ದೆ, ನನ್ನ ತಪ್ಪಾಯ್ತು. ಇನ್ನು ಮೇಲೆ ಸಮಯ ವ್ಯರ್ಥ ಮಾಡಿದ್ರೆ ನನಗೆ ಇದು ಆಗಲ್ಲ. ಇನ್ನು ಮುಂದೆ ನಿನ್ನನ್ನು ಬಿಡುವಾಗ ನಮ್ಮಪ್ಪನಿಗೂ ಆರೆ ಮಾಡಿ ಹೋದಾಗ ನಿನ್ನ ಬಿಡೋದಿಲ್ಲ. ಪಾಪಿನ ನನ್ನ ಮಗನೇ, ಒಂದು ಪವಿತ್ರವಾದ ಹೆಣ್ಣನ್ನು ಕೆಣಕುವ ನೀವ್ಯಾವ ಗಂಡಸು? ಏಯ್, ನನ್ನ ವಿಷಯದಲ್ಲಿ ಮಾತನಾಡಲಿಕ್ಕೆ ಬಂದಿರುವ ನೀನೆವರು? ಏಯ್, ಈ ಪವಿತ್ರ ಮಾತೆಯ ಮಗ ನಿಮ್ಮಂತಹ ಸೊಕ್ಕಿನ ಕಾಮಾಂಧರ ಸೊಕ್ಕು ಮುರಿಯಲು ಬಂದಿರುವ ಯಮರಾಜ. ಇಲ್ಲಿಂದ ಸುಮ್ಮನೆ ಹೋಗ್ತಾ ಇದ್ದೀರಾ? ಶಿವರಾಜ, ಬಿಡುಗಡೆ ಇವನನ್ನ. ಹೆಣ್ಣಿನ ಮಾನಕಳೆ ಇಂಥ ನಾಯಿಗಳ ಭೂಮಿ ಮೇಲೆ ಬದುಕಿರಬಾರ್ದು. ಕೊಚ್ಚ ಹೋಗು ನನ್ನ ಕಣ್ಣೆದುರಿಗೆ ಅವನನ್ನ. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟ ಈ ಸೂರ ಮಗನಿಗೆ ಏನು ಮಾಡಲಿ? ಇವನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಲೇ ಅಥವಾ ಇಲ್ಲೇ ಸುಟ್ಟು ಹಾಕಲೇ? ಹೋಗ್ಲಿ ಬಿಡಪ್ಪ. ಆ ವಿಷಯದಲ್ಲಿ ಏನಾದ್ರೂ ಅನಾಹುತ ಮಾಡಿದ್ರೆ ನಾಳೆ ನಮಗೆ ತೊಂದ್ರೆ. ಬಿಟ್ಬಿಡ ಆ ಪಾಪಿನ. ಇಷ್ಟಾದ್ರೂ ಒಳ್ಳೆ ವ್ಯಕ್ತಿಯಾಗಿ ಬದುಕೋದನ್ನ ಕಲೀಲಿ ನೀಚ.
ಕೇಳಿದೆಯೇನೋ ನನ್ನ ತಾಯಿ ಆಡಿದ ಮಾತನ್ನು? ಲೇ, ನನ್ನ ಅತ್ತಿಗೆ ಕ್ಷಮಾದಾನ ಮಾಡು ಅಂತ ಹೇಳಿದ್ದಾಳೆ. ಅದಕ್ಕಾಗಿ ನಿನಗೆ ಜೀವದಾನ ಮಾಡ್ತಾ ಇದ್ದೀನಿ. ಹೋಗು, ನಿನ್ನ ತಾಯಿ ಆಶೀರ್ವಾದ ನಿನ್ನ ಮೇಲೆ ಜಾಸ್ತಿ ಇರೋ ಹಾಗೆ ಕಾಣ್ತಾ ಇದೆ. ಹೋಗಲೇ.